ಒಂದು ದಿನ ಪಾರ್ವತಿ ದೇವಿ ಪರಮೇಶ್ವರನಿಗಾಗಿ ಭಸ್ಮವನ್ನ ತೆಗೆದುಕೊಂಡು ಬಂದು ಕೊಡ್ತಾರೆ. ಆ ಭಸ್ಮವನ್ನ ಸ್ವೀಕಾರ ಮಾಡಿದ ಪರಮೇಶ್ವರನಿಗೆ ಅದರಲ್ಲಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲನ್ನ ತೆಗೆದು ಎಸ್ದಾಗ ಆ ಕಲ್ಲು ಭೂಮಿಗೆ ಸ್ಪರ್ಶ ಆಗ್ತಿದ್ದಂತೆ ಅದರಿಂದ ಒಂದು ದೈವ ಹುಟ್ಕೊಳ್ಳುತ್ತೆ. ಆ ದೈವವನ್ನ ವಿಷ್ಣುನ ಸೇವೆ ಮಾಡಲಿಕ್ಕೆ ಕಳಿಸ್ಕೊಡ್ತಾರೆ ಮಹಾದೇವ. ಆದ್ರೆ ಆ ದೈವದ ವಿಚಿತ್ರ ವರ್ತನೆಯಿಂದ ಒಂದು ದಿನ ಮಹಾವಿಷ್ಣು ಕೋಪಗೊಂಡು ಆ ದೈವಕ್ಕೆ ನೀನು ನೆಲ್ಲವುಳ್ಳ ಸಂಖ್ಯೆ ಅನ್ನೋ ಹೆಂಗಸಿನ ಹೊಟ್ಟೆಯಲ್ಲಿ ಮಗುವಾಗಿ ಜನಿಸ್ತೀಯ ಅನ್ನೋ ಶಾಪವನ್ನು ಕೊಟ್ಬಿಡ್ತಾರೆ. ಭೂಮಿಯ ಮೇಲೆ ನೆಲ್ಲವುಳ್ಳ ಸಂಖ್ಯೆ ಅನ್ನೋ ಹೆಂಗಸು 9 ತಿಂಗಳ ಗರ್ಭಿಣಿ ಆಗ್ತಾಳೆ. ಒಂದು ದಿನ ಅಚಾನಕ್ ಆಗಿ ಅವಳ ಗರ್ಭದಿಂದ ಆ ಮಗು ಮಾತನಾಡಕ್ಕೆ ಶುರು ಮಾಡುತ್ತೆ. ಆ ಮಗು ಕೇಳುತ್ತೆ, ನಿನ್ನ ಗರ್ಭದಿಂದ ನಾನು ಹೊರಗೆ ಬರೋದಕ್ಕೆ ಯಾವ ದಾರಿಯನ್ನ ಆಯ್ಕೆ ಮಾಡ್ಲಿ ಅಂತ. ಅದಕ್ಕೆ ಆ ಹೆಂಗಸು ಉತ್ತರಿಸ್ತಾಳೆ, ಎಲ್ಲಾ ಮಕ್ಕಳು ಬರೋ ಹಾಗೆ ನೀನು ಕೂಡ ಆಚೆ ಬಾ ಅಂತ. ಆದ್ರೆ ಆ ಮಗು ತನ್ನ ತಾಯಿಯ ಎಡಭಾಗದ ಎದೆಯನ್ನ ಸೀಳಿ ಆಚೆ ಬರುತ್ತೆ. ವಿಷ್ಣುವಿನ ಶಾಪದಿಂದ ಮಗುವಾಗಿ ಜನಿಸಿದ ಆ ದೈವಕ್ಕೆ ವಿಪರೀತ ಹೊಟ್ಟೆ ಹಸಿವು ಶುರುವಾಗುತ್ತೆ. ಎಷ್ಟೇ ಆಹಾರವನ್ನ ಕೊಟ್ಟರೂ ಅವನ ಹಸಿವು ನೀಗೋದಿಲ್ಲ. ಕುದುರೆ ಮತ್ತೆ ಆನೆಯ ರಕ್ತವನ್ನ ಕುಡಿದ್ರೂ ಕೂಡ ಅವನ ಹಸಿವು ತೀರೋದಿಲ್ಲ. ಕೊನೆಗೆ ಒಂದು ಕೆರೆಯ ನೀರನ್ನ ಸಂಪೂರ್ಣವಾಗಿ ಕುಡಿದರೂ ಕೂಡ ಆ ದೈವದ ಹೊಟ್ಟೆ ಹಸಿವು ತನ್ನದಾಗಲೇ ಇಲ್ಲ. ಇದನ್ನೆಲ್ಲ ವೈಕುಂಠದಿಂದ ನೋಡಿದ ಮಹಾವಿಷ್ಣುಗೆ ಆ ದೈವದ ಮೇಲೆ ಕರುಣೆ ಬರುತ್ತೆ. ಮಹಾವಿಷ್ಣು ಆ ದೈವದ ಮುಂದೆ ಪ್ರತ್ಯಕ್ಷವಾಗಿ ತಮ್ಮ ಕಿರು ಬೆರಳನ್ನ ಕೊಡ್ತಾರೆ. ಇದರಿಂದ ಆ ದೈವದ ಹೊಟ್ಟೆ ತುಂಬುತ್ತೆ. ಮಹಾವಿಷ್ಣು ಆ ದೈವಕ್ಕೆ ಈ ಭೂಮಿಯ ಮೇಲೆ ಇದ್ದು ನೀನು ಧರ್ಮ ರಕ್ಷಣೆಯನ್ನ ಮಾಡಬೇಕು ಅನ್ನೋ ಆಜ್ಞೆ ಮಾಡ್ತಾರೆ. ಈ ದೈವವನ್ನ ಹೆಚ್ಚಾಗಿ ತುಳುನಾಡಿನಲ್ಲಿ ಆರಾಧನೆಯನ್ನ ಮಾಡ್ತಾರೆ. ಹಾಗಾದ್ರೆ ಈ ದೈವ ಯಾರು? ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.